to the point. ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ಕೆಂಪೇಗೌಡರ ಪ್ರತಿಮೆ ಅದರ ಘೋಷಣೆ ಯಾರು ಮಾಡಿದ್ದು, ಅವ್ರ ಹೆಸರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾರು ಇಟ್ಟಿದ್ದು, ಕಡೆಗನ್ನ ಅನುಷ್ಠಾನಕ್ಕೆ ತಂದಿದ್ಯಾರು, ಇದರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು, ಇಲ್ಲಿವರೆಗೂ ಈದಾಯ್ತು. ನಾಳೆ ಕನಕ ಜಯಂತಿ, ಪ್ರಧಾನಮಂತ್ರಿಗಳು ಇಲ್ಲಿದ್ದಾರೆ. ಕನಕದಾಸರು ಯಾವ ಸಮುದಾಯಕ್ಕೆ ಸೇರಿದ್ದು ನಮಗೆ ಗೊತ್ತಿದೆ. ಅವರೇ ಹೇಳಿದ್ರು ಕುಲ ಕುಲ ಎಂದು ಹೊಡೆದಾಡದಿರಿ ಅಂತ. ಆದರೆ ಇವತ್ತಿಗೆ ನಮಗೆ ಆ ಒಂದು ಸಂದೇಶ ತಲುಪಿದ್ಯಾ, ನಾವು ಅದನ್ನ ಪಾಲಿಸ್ತಿದ್ದೀವ ಅನ್ನೋ ಪ್ರಶ್ನೆ. ಇಲ್ಲಿಗೆ ಕ್ರೆಡಿಟ್ ಫೈಟ್ ಅಂತ ಬಂತು ಅಂದರೆ ಸಿದ್ದರಾಮಯ್ಯನವರು ಕನಕದಾಸರ 500ನೇ ಹುಟ್ಟಿದ ವಾರ್ಷಿಕೋತ್ಸವವನ್ನ ಸಂಭ್ರಮಿಸಿದ್ರು. ಅವತ್ತವ್ರು ಇದ್ದಿದ್ದು ಜನತಾ ಪಕ್ಷದಲ್ಲಿ, ಇವತ್ತವ್ರು ಇದ್ದಾರೆ ಕಾಂಗ್ರೆಸ್ನಲ್ಲಿ. ಬಂಡೆಪ್ಪ ಕಾಶಂಪುರ್ ಅವರು ಕಾಗಿನೆಲೆಗೆ ಒಂದು ಅನುದಾನ ಕೊಡೋದ್ರ ಮೂಲಕ ಅವರು ಅದೇ ಸಮುದಾಯದವರು ಅವರು ಒಂದು ರೀತಿಯ ಜವಾಬ್ದಾರಿ ನಿಭಾಯಿಸಿದ್ರು. JDS ಕೇಳ್ತಾರೆ ಕ್ರೆಡಿಟ್ ಕೊಡಿ. ಇನ್ನು BJP ಅವರು ಹೇಳ್ತಾರೆ ನಾವು ಕನಕ ಜಯಂತಿಯನ್ನ ಹಾಲಿಡೇ ಆಗಿ ಡಿಕ್ಲೇರ್ ಮಾಡಿದ್ದು, ನಮಗೆ ಅದ್ರ ಬಗ್ಗೆ ಅಭಿಮಾನ ಜಾಸ್ತಿ. ಕಡೆ ಕ್ರೆಡಿಟ್ ಯಾರಿಗ ಹೋಗ್ಬೇಕು ರಮೇಶ್ ಬಾಬು ಅವರೇ? ನೋಡಿ, ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಆಯಾ ಪಕ್ಷಗಳು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ನಿರಾಕರಣೆ ಮಾಡೋದಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಪಾರ್ಟಿ ಐಡಿಯಾಲಜಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಎಲ್ಲ ಸಮುದಾಯಗಳನ್ನ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಜೊತೆಲಿ ತಗೊಂಡುವಂತ ಕೆಲಸ ಮಾಡಿದೆ. ಬರೀ ಜಯಂತಿಗಳನ್ನ ಘೋಷಣೆ ಮಾಡುವಂಥದ್ದು, ರಜಾ ಕೊಡುವಂಥದ್ದು ಅಲ್ಲ. ಆ ಶೋಷಿತ ಸಮುದಾಯಗಳಿಗೆ ಧ್ವನಿ ಕೊಡುವಂತ ಕೆಲಸವನ್ನ, ಅವರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನ ಯಾವತ್ತೂ ಸಹ ರಮೇಶ್ ಬಾಬು ಅವರೇ ಒಂದ್ ನಿಮಿಷ ಕೇಳ್ಬೋದಾ? ಅಲ್ಲಿ ಒಂದು ಪ್ರಶ್ನೆ ಕೇಳ್ಬೋದಾ? ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರ್ತೀರಿ, ನಾನು ಇಲ್ಲಿವರೆಗೂ ಅದ್ರ ಉಲ್ಲೇಖ ಮಾಡೋದು ಬೇಡ, ಚರ್ಚೆ ಬೇರೆ ಆಯಾಮದಲ್ಲಿ ಹೋಗ್ಬಿಡುತ್ತೆ ಅಂತ ತಡೆದಿಟ್ಟಿದ್ದೆ. ಇನ್ನು ಕೆಲವೇ ನಿಮಿಷ ಇದೆ, ಉಲ್ಲೇಖ ಮಾಡ್ಬಿಡ್ತೀನಿ. ನೀವ್ ಹೇಳಿದ್ರಿ ಜಯಂತಿ ಮಾಡೋದು ಮಾತ್ರ ಅಲ್ಲ ಅಂತ. ನೀವು ಟಿಪ್ಪು ಜಯಂತಿ ಮಾಡಿದ್ರಿ. ಟಿಪ್ಪು ಜಯಂತಿಗೂ ಜನರ ದುಡ್ಡು ವಿಧಾನಸೌಧದ ಕೆಳಗಡೆ ಸಮಾರಂಭ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. 15,000 ಟ್ರೂಪ್ಗಳನ್ನ ಇಡೀ ರಾಜ್ಯದಲ್ಲಿ ನಿಯೋಜನೆ ಮಾಡ್ಬೇಕಾಯ್ತು ಪೊಲೀಸರನ್ನ ಜಯಂತಿಯ ಆಚರಣೆಗಾಗಿ. ಅದರಲ್ಲೂ ದುಡ್ಡು ಖರ್ಚಾಯ್ತು ಜನರದು. ನೀವು ಅದನ್ನೇ ಸಮುದಾಯದವರ ಏಳಿಗೆಗಾಗಿ ಬಳಸ್ಬೋದಾಗಿತ್ತಲ್ಲ ಅನ್ನೋ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ನೀವ್ ಯಾಕೆ ಮಾಡಿದ್ರಿ ಜಯಂತಿ ಟಿಪ್ಪುದು? ಅಂದ್ರೆ ಎಂತ ಕಾಕತಾಳೀಯ ನೋಡಿ. ಟುಡೇ ವಿ ಆರ್ ಡಿಸ್ಕಸಿಂಗ್ ದಿಸ್. ಟುಡೇ ವಾಸ್ ದ ಡೇ ವೆನ್ ಕಾಂಗ್ರೆಸ್ ಸೆಲೆಬ್ರೇಟೆಡ್ ಟಿಪ್ಪು ಜಯಂತಿ ನವೆಂಬರ್ 10ನೇ ತಾರೀಕು. ಭಾರತೀಯ ಜನತಾ ಪಾರ್ಟಿ ಜಯಂತಿ ಮಾಡಿದ್ರೆ ನನಗೆ ನಾನು ಉತ್ತರ ಕೊಡ್ತೀನಿ. ಮಹೇಶ್ವರ ನೀವು ಹೇಳಿರಂತೆ ಇದಾದ ತಕ್ಷಣ ನಿಮ್ಗೆ ಬಂದೆ. ಹೇಳ್ಬಿಡಿ ಉತ್ತರ ಕೊಡ್ಬೋದಾ ಜೋಶಿ ಅವರೇ? ರಮೇಶ್ ಸರ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ, ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪ್ರಿಜುಡಿಸ್ ಆಗಿ ಮಾತಾಡೋಂಥದ್ದು ನಿಲ್ಲಿಸಿ. ನಾನು ನನ್ನ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಆಯಾ ಪಕ್ಷಗಳು, ಆಯಾ ಸರ್ಕಾರಗಳು ಇಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದೇವೆ ಅಂತ ಹೇಳಿದೆ. ನಾನು ಯಾವ ಜಯಂತಿನೂ ಟೀಕೆ ಮಾಡ್ಲಿಲ್ಲ. ಅದು ಕಾಂಗ್ರೆಸ್ ಪಕ್ಷದ ಕಲ್ಚರು ಅಲ್ಲ. ನಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ತಾವು ಟಿಪ್ಪು ಜಯಂತಿ ಚರ್ಚೆ ಮಾಡೋದಕ್ಕೆ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಮುಂಚೆ ನಾನು ಸ್ಪಷ್ಟತೆ ಇಟ್ಕೊಂಡು ಮಾತಾಡಿದ್ದೀನಿ. ಪ್ರಶ್ನೆ ಇರ್ತಕ್ಕಂಥದ್ದು ಯಾವ ಸಮುದಾಯದ ಯಾವ ನಾಯಕರ ಜಯಂತಿ ಆಚರಣೆಗಳನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಸ್ವೀಕಾರ ಮಾಡ್ತೀವಿ. ತಾವು ಇವತ್ತು ಚರ್ಚೆಯನ್ನು ಎತ್ಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಹಣವನ್ನ ಅಲ್ಲಿ ವಿನಿಯೋಗಿಸೋ ಬದಲು ಬೇರೆ ಆ ಕಾರ್ಯಕ್ರಮಕ್ಕೆ, ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಕೊಡ್ಬೋದಾಗಿತ್ತು ಅನ್ನೋ ಪ್ರಶ್ನೆ ಎತ್ತಿದ್ರಿಂದ ಚರ್ಚೆ ಎತ್ಕೊಂಡಿದ್ದೀರಾ. ತಾವು ಟಿಪ್ಪು ಅವರ ವಿಚಾರನ ಎತ್ಕೊಳ್ಳೋದ್ರೆ ಎತ್ಕೊಳ್ಳಿ. ಟಿಪ್ಪು ಜಯಂತಿ ಒಂದೇ ಅಲ್ಲ, ಮುಸಲ್ಮಾನ್ ಸಮುದಾಯಕ್ಕೆ ಅಥವಾ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಏನೇನ್ ಕಾರ್ಯಕ್ರಮ ಕೊಟ್ಟಿದೆ, ಬಜೆಟ್ ಅಲ್ಲಿ ಎಷ್ಟೆಷ್ಟು ಅನುದಾನ ಕೊಟ್ಟಿದೆ, ತೆಂಗಿನಕಾಯಿರವರ BJP ಪಕ್ಷ ಎಷ್ಟು ಕೊಟ್ಟಿದೆ, ಸಾಚಾರ್ ಕಮಿಟಿ ರಿಪೋರ್ಟ್ ಏನಕ್ಕೆ ಕಡೆಗಣೆ ಆಗಿದೆ, ಚರ್ಚೆ ಮಾಡೋಣ. ಬಟ್ ಇವತ್ತು ಅದೆಲ್ಲ ವಿಚಾರ, ಅದ್ರ ಮೇಲೆ ಒಂದ್ ದಿವಸ ಚರ್ಚೆ ಮಾಡೋಣ. ನೀವು ಕರೀರಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಬರ್ತೇನೆ. ನಾನು ನಮ್ಮ ಪಕ್ಷದ ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು ಎತ್ತಿರ್ತಕ್ಕಂಥ ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಗೆ ಸ್ಪಷ್ಟತೆ ಇದೆ. ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಕೆಂಪೇಗೌಡರ ಸ್ಟ್ಯಾಚ್ಯೂಗೆ ಏನು ಅವ್ರು ಇವತ್ತು ಹಣ ವಿನಿಯೋಗ ಮಾಡಿದ್ದಾರೆ, ಅದನ್ನ ಆ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಂಡು ಕೆಂಪೇಗೌಡರ ವಿಚಾರಗಳನ್ನ ಜನರಿಗೆ ಮುಟ್ಸೋ ರೀತಿಯಲ್ಲಿ ಹಣವನ್ನು ಉಪಯೋಗಿಸ್ಕೊಂಡು ಇಲ್ಲಿ ಆ ಪ್ರತಿಮೆಯನ್ನ ಆ ಪ್ರೈವೇಟ್ ಪ್ರಾಧಿಕಾರ, ಯಾಕಂದ್ರೆ ಅವ್ರ ಸರ್ಕಾರದ ಫಲಾನುಭವಿಗಳು ಏರ್ಪೋರ್ಟ್ನವರು ಅಲ್ಲಿಂದ ಮಾಡಿಸ್ಬೇಕಾಯ್ತು ಅಂತ DK ಶಿವಕುಮಾರ್ ಅವರು ಹೇಳಿರೋ ವಿಚಾರ. ಆ ವಿಚಾರಕ್ಕೆ ನಾನು ಬದ್ಧವಾಗಿ ಮಾತಾಡ್ತಾ ಇದ್ದೇನೆ. ಇನ್ನೂ ಒಂದು ಬಹಳ ಪ್ರಮುಖವಾಗಿ BJP ಅವರು ದಯಮಾಡಿ, ಅವರಾಗ್ಲೇ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಇವ್ರು ಯಾಕೆ ಮಾಡ್ಲಿಲ್ಲ ಅಂತೇಳಿ. ಪಾಪ ಅವ್ರಿಗೆ ಪರಿಕಲ್ಪನೆನೇ ಇಲ್ಲ.
ಮಾಗಡಿಯಲ್ಲಿ ಎಷ್ಟು ಪ್ರತಿಮೆ ಇದೆ, ಬೆಂಗಳೂರು ಮೂಲೆಯಲ್ಲಿ ಕೆಂಪೇಗೌಡರ ಪ್ರತಿಮೆ ಎಷ್ಟಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಕೆಂಪೇಗೌಡರು ಎಷ್ಟು ಇಟ್ಟಿದೀವಿ, ಸಾರ್ವಜನಿಕ ಉದ್ಯಮಗಳಿಗೆ ಎಷ್ಟು ಇಟ್ಟಿದೀವಿ, ಸಾರ್ವಜನಿಕ ಸಂಸ್ಥೆಗಳಿಗೆ ಎಷ್ಟು ಕೆಂಪೇಗೌಡರು ಎಷ್ಟು ಇಟ್ಟಿವಿ. ಅಲ್ಲ ಮಹೇಶ್ ಅವರೇ ಹೇಳಿರಂತ ಒಂದ್ ನಿಮಿಷ ಇರಿ, ಗೊತ್ತಿದೆ ಮಹೇಶ್ ಅವರೇ ಒಂದ್ ನಿಮಿಷ, ಗೊತ್ತಿದೆ ಇರಿ. ರಮೇಶ್ ಅವ್ರು ಮುಗಿಸಿದ್ರೆ ಅಲ್ಲ ಮಹೇಶ್ ಅವ್ರ ಮಹೇಶ್ ಅವ್ರ ಹೇಳಿ ಅಲ್ಲ ನೀವು 108 ಅಡಿ ಮಾಡಿದ ತಕ್ಷಣ ನಿಮ್ ದೊಡ್ಡದು ಅಂತ ಪ್ರಶ್ನೆ. ಚೆನ್ನಾಗಿ ಗೊತ್ತಿದೆ ಮಹೇಶ್ ಅವ್ರ ಹೇಳಿ ಈಡನ್ ಅಜೆಂಡಾ ಚೆನ್ನಾಗಿ ಗೊತ್ತಿದೆ. ಬೆಂಕಿ ಹೆಚ್ಚ ಕೊಟ್ಟಿದ್ದೀರ ನೀವು, ಇಡೀ ದೇಶಕ್ಕೆ ಜಾತಿ ಧರ್ಮದ ಹೆಸರಿನಲ್ಲಿ ಬೆಂಕಿ ಹೆಚ್ಚ ಕೊಟ್ಟಿರ್ತಕ್ಕಂಥವ್ರು ಬಿಜೆಪಿ. ನೀವು ದಯಮಾಡಿ ಈ ಮಾತುಗಳನ್ನ ವಿಷಯಾಂತ ಮಾಡುವಂತ ಕೆಲಸವನ್ನ ಮಾಡಬೇಡಿ. ವಿಧಾನಸೌಧದಲ್ಲಿ ಹೆಂಗ್ ಆಗಿದ್ದೀರಾ, ಹೆಂಗೆ ಬ್ಲೂ ಫಿಲಂ ನೋಡಿದ್ವಿ, ಇದೆಲ್ಲ ಮಾಹಿತಿ ಇದೆ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡಕ್ ಬಿಡಲ್ಲ ಅನ್ನೋದ್ರೆ ನಿಮ್ಗೂ ನಾನು ಮಾತಾಡಕ್ ಬಿಡಲ್ಲ. ನೀವು ಕಾಂಗ್ರೆಸ್ ಪಕ್ಷ ಮಾತಾಡಕ್ ಬಿಡಲ್ಲ, ನಿಮಗೂ ಬಿಡಲ್ಲ. ಮಾತಾಡಿ, ಮಾತಾಡ್ತೀನಿ. ನಿಮ್ಮಂತ ಕಳ್ಳ ದೇಶದಲ್ಲಿ ಯಾರು ಇಲ್ಲ, ಬೆಂಕಿ ಕಳ್ಳರು ನಿಮ್ಮಂತ ಯಾರು ಇಲ್ಲ. ನಿಮಗೆ ವಿಚಾರ ಮಾತಾಡಕ್ ಚರ್ಚೆ ಮಾಡಕ್ ಶಕ್ತಿ ಇಲ್ಲ, ತಾಕತ್ತಿಲ್ಲ. ನೀವು ಬರೀ ಮಧ್ಯದಲ್ಲಿ ಪ್ರವೇಶ ಮಾಡೋದು, ವಿಷಯಾಂತ ಮಾಡೋದು, ಇದೇ ಕೆಲಸ ಮಾಡ್ತೀರಾ. ನಿಮ್ಮಂತ ಕಳ್ಳರು ಈ ದೇಶದಲ್ಲಿ ಯಾರು ಇಲ್ಲ. ಬೆಂಕಿ ಹಚ್ಚಿದ್ರೆ ನಿಮ್ ಕೆಲಸ, ಬೆಂಕಿ ಹಚ್ಚಿದ್ರೆ ನಿಮ್ ಕೆಲಸ. ನೀವು ಭಾರತೀಯ ಜನತಾ ಪಕ್ಷದವರು ಈ ರೀತಿ ಮೂಗಿಗೆ ತುಪ್ಪ ಹಚ್ಚಿ ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ತಾಕತ್ತಿಲ್ಲ, ನಿಮ್ಗೆ ದಮ್ ಇಲ್ಲ. ನಿಮ್ಮ ಇದನ್ನ ಅಜೆಂಡಾನೇ ಈ ರೀತಿ ಮಾಡುವಂತದ್ದು. ಬಿಜೆಪಿ ಸಂಘ ಪರಿವಾರ ಇದನ್ನ ಅಜೆಂಡಾವನ್ನೇ ನೀವು ಮೀಸಲಾತಿ ವಿರೋಧಿಸಲು, ಧರ್ಮ ಹೊಡೆಯಂತದ್ದು, ಜಾತಿ ಹೊಡೆಯಂತಾರೋ. ನಿಮ್ಗೆ ತಾಕತ್ತಿಲ್ಲದ್ರಿಂದ ನೀವು ಬೇರೆ ಮಾತಾಡಕ್ ಬಿಡಲ್ಲ, ಅವರಿಗೆ ಅವಕಾಶ ಕೊಡಲ್ಲ. ಯಾರು ಇಲ್ಲ. ನಿಮ್ಗೆ ಶಕ್ತಿ ಇಲ್ಲದ್ರಿಂದ ನಿಮ್ಗೆ ಸಂಘ ಪರಿವಾರ ಹೇಳ್ಕೊಟ್ಟಿರೋದು ಇಂಥ ನೀಚ ಸಂಸ್ಕೃತಿಯನ್ನ. ಈ ರಮೇಶ್ ಸರ್ ನೀವು ನಿಮ್ ಪಾಯಿಂಟ್ ನ ಪ್ರೂವ್ ಮಾಡಿದ್ದೀರಿ. ಅಲ್ಲ ರಮೇಶ್ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಮೇಶ್ ಸರ್ ನಿಮ್ ಪಾಯಿಂಟ್ ನ ನೀವು ಪ್ರೂವ್ ಮಾಡಿದ್ದೀರಿ. ರಮೇಶ್ ಸರ್ ನಿಮ್ ಪಾಯಿಂಟ್ ನ ನೀವು ಪ್ರೂವ್ ಮಾಡಿದ್ದೀರಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಲಾಸ್ಟ್ 2 ನಿಮಿಷ ಇದೆ. ಮಹೇಶ್ ಅವ್ರ ಒಂದು ಮಾತು ಹೇಳಿ, ಅದಾದ್ಮೇಲೆ ಶ್ರೀಕಂಠ ಅವ್ರನ್ನ ಮಾತಾಡ್ತೀನಿ. ರಮೇಶ್ ಸರ್ ನೀವು ಪಾಯಿಂಟ್ ನ ಪ್ರೂವ್ ಮಾಡಿದ್ದೀರಿ. ರಮೇಶ್ ಸರ್ ಯು ಪ್ರೂವ್ ದ ಪಾಯಿಂಟ್. ರಮೇಶ್ ಸರ್ ಪ್ಲೀಸ್. ಸಂಘ ಪರಿವಾರದವ್ರು ಕಳ್ಸಿಕೊಟ್ಟಿರೋ ನೀಚ ಸಂಸ್ಕೃತಿಯ ಮುಂದುವರೆದ ರಮೇಶ್ ಬಾಬು ಅವರೇ ದಯವಿಟ್ಟು ಅವ್ರ ಮಧ್ಯ ಪ್ರವೇಶ ಮಾಡಬೇಡಿ. ಅವ್ರಿಗೆ ಹೇಳಿ ನಿಖಿಲ್ ಅವರೇ. ಮಹೇಶ್ ಅವರೇ ಲಾಸ್ಟ್ ವರ್ಡ್ ಟು ಯು. 1 ನಿಮಿಷ ಇರಿ ಮಹೇಶ್ ಅವರೇ. ನಿಮಗೆ ಸಮಯ ಕೊಡ್ತೀನಿ. ರಮೇಶ್ ಬಾಬು ಸರ್ ಆರ್ ಯು ಡನ್? ನೀವು ಹೇಳಿದ್ರಾ? ನೋಡಿ, ನಾ ಮಾತಾಡ್ಬೇಕಾದ್ರೆ ಮಧ್ಯ ಪ್ರವೇಶ ಮಾಡ್ಕೊಂಡು ಆಯ್ತಾಯ್ತು, ನಿಮ್ಮ ಮಾತು ಮುಗಿಸ್ಬಿಡಿ ಸರ್. ನನ್ನ ಹತ್ರ 2 ನಿಮಿಷ ಇದೆ, ಮುಗಿಸ್ಬಿಡಿ. ತಾಕತ್ತಿಲ್ಲ. ನೀವು ಅಷ್ಟೇ, ನೀವು ನಾವು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡಿ. ಆಯ್ತಾಯ್ತು ರಮೇಶ್ ಸರ್ ನೀವು ಮುಗಿಸಿದ್ರ? ರಮೇಶ್ ಸರ್ ನೀವು ಹೇಳಾಯ್ತಾ? ನೀವು ಕೇಳೋ ಅವಶ್ಯಕತೆ ನೀವು ನಾನು ಬಳಸ್ತೀನಿ. ನಾನೇ ನಿಮ್ಮ ಅಡಿಯಾಳಲ್ಲ. ರಮೇಶ್ ಸರ್ ಇಲ್ಲಿ ರೈಟ್ಸ್ ಎಲ್ರಿಗೂ ಇದೆ. ನನ್ನ ರೈಟ್ಸ್ ನನಗೆ ಕೊಟ್ರೆ 1 ನಿಮಿಷ ಈ ಡಿಬೇಟ್ ನ ಮುಂದುವರಿಸ್ತೀನಿ ದಯವಿಟ್ಟು. ರಮೇಶ್ ಸರ್ ರಿಕ್ವೆಸ್ಟ್ ಆಯ್ತಾ? ಮಹೇಶ್ ಅವರೇ ದಯವಿಟ್ಟು ರಮೇಶ್ ಅವರೇ ದಯವಿಟ್ಟು ರಮೇಶ್ ಅವರೇ ಇಬ್ಬರಿಗೂ ದಯವಿಟ್ಟು ಪ್ಲೀಸ್. ಶ್ರೀಕಂಠ ಅವರೇ ಕಡೆಗೆ. ಓಕೆ 1 ನಿಮಿಷ ರಮೇಶ್ ಸರ್ ಜಸ್ಟ್ ಇನ್ನೊಬ್ಬರ ಅಭಿಪ್ರಾಯದಲ್ಲಿ ನಾನು ಮಧ್ಯ ಪ್ರವೇಶ ಮಾಡಲ್ಲ. ಅವರು ನಾನು ಮಾತಾಡ್ಬೇಕಾದ್ರೆ ನನ್ನ ಅಭಿಪ್ರಾಯಕ್ಕೆ ಮಧ್ಯ ಪ್ರವೇಶ ಮಾಡಬಾರ್ದು. ಸರ್ ನೀವು ನಿಮ್ ಪಾಯಿಂಟ್ ನ ಪ್ರೂವ್ ಮಾಡಿದ್ದೀರಿ, ನೀವು ಹೇಳಿದ್ದೀರಿ, ಅವರು ಹೇಳಿದ್ರು, ಆಯ್ತು ಸರ್. ಇಲ್ಲ ನೀವು ತಾವು ಪಾಪ ಅವ್ರಿಗೇನೋ ನೀವು ಟಿಪ್ಪು ಎಷ್ಟು ಎತ್ತುತ್ತಿದಂಗೆ ಅವ್ರಿಗೆ ಮೈಮೇಲೆ ದೇವ್ರು ಬಂದ್ಬಿಡ್ತ ಪಾಪ. ಇರ್ಲಿ, ನನ್ಗೇನ್ ಅದು ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಸೈದ್ಧಾಂತಿಕವಾಗಿ ಐಡಿಯಾಲಜಿ ದೇವ್ರು ಬಂದ್ರೆ ಪರವಾಗಿಲ್ಲ, ದೆವ್ವ ಬರ್ಸ್ಕೊಬೇಡಿ. ನೀವು ಅಲ್ಲದೆ ದೇವ್ರು ಬಂದ್ರೆ ಪರವಾಗಿಲ್ಲ, ದೆವ್ವ ಬರ್ಸ್ಕೊಬೇಡಿ. ನೀವ್ಯಾಕೆ ದೆವ್ವ ಬರ್ಸ್ಕೊತೀರಾ? ದೇವ್ರು ಬಂದ್ರೆ ಪರವಾಗಿಲ್ಲ, ಟಾರ್ಗೆಟ್ ಮಾಡ್ಕೊಂಡು ದೇವ್ರು ಬಂದ್ರೆ ನೀವು ಬಂದಿರೋ ದೆವ್ವ ದೇವ್ರಲ್ಲ. ದೇವ್ರು ಬಂದೆ ಟಾರ್ಗೆಟ್ ಮಾಡಿ. ಆಯ್ತು 1 ನಿಮಿಷ ರಮೇಶ್ ಸರ್ ನೀವು ಹೇಳಾಗಿದ್ರೆ ಅಲ್ಲ ರಮೇಶ್ ಸರ್ ನೀವು ಹೇಳಾಗಿದ್ರೆ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಂಚಿಕೆಲ್ಲ ನೀವು ನಿಮ್ ಸಂಸ್ಕೃತಿ, ನೀವು ಕಲ್ತಿರೋ ಸಂಸ್ಕೃತಿ ಇನ್ನೊಬ್ಬರು ಮಧ್ಯ ನಿಮ್ಗೆ ವಿಷಯ ಇಲ್ಲ ಅಂದಾಗ ಅವ್ರು ಇನ್ನೊಬ್ಬರು ಮಾತಾಡೋಣ ಅಡ್ಡಿಪಡಿಸೋದು. ಇದು ನಿಮ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ನನ್ಗೂ ಸ್ಪಷ್ಟ ಇದೆ, ನಿಮ್ಗಿಂತ ಸ್ಪಷ್ಟ ಇದೆ.
RSS ನಿಂದ BJP ನಾನು ಕಲಿಬೇಕಾಗಿಲ್ಲ. ನಾನ್ ನಿಮ್ಮಿಂದ ಕಲಿಬೇಕಲ್ಲ, ನೀವು ಕಲಿತ ಸಂಸ್ಕೃತಿ ನೀವು ಮಾಡ್ತಿದ್ದೀರಲ್ಲ ಈಗ ಜನ ಏನ್ ಮಾಡ್ತಿದ್ದೀರಾ ಸರ್. ಟು ದ ಪಾಯಿಂಟ್ ಇಂದ ತುಂಬಾ ದೂರ ಹೋಗ್ಬಿಟ್ವಿ ರಮೇಶ್ ಸರ್. ರಮೇಶ್ ಸರ್ ಟು ದ ಪಾಯಿಂಟ್ ಇಂದ ತುಂಬಾ ದೂರ ಹೋದ್ವಿ. ಮಹೇಶ್ ಅವರೇ ನಿಮ್ಮ ಸಹನೆ ಕೇಳ್ತೀನಿ ದಯವಿಟ್ಟು. ಶ್ರೀಕಂಠ ಅವರೇ, ಲಾಸ್ಟ್ ವರ್ಡ್ ಟು ಯು. ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದ ಡಿಸೈನು ಸ್ಟ್ರಾಟಜಿಗಳು ಮಾಡ್ತಿದ್ದಾರೆ. ನಿಮ್ಮ ಅಸ್ತಿತ್ವ ಇರೋದೇ ಈ ಪ್ರದೇಶದಲ್ಲಿ. ಕೆಂಪೇಗೌಡರ ಒಂದು ರೀತಿಯಲ್ಲಿ ನಿಮ್ಮ ಪಕ್ಷದ ಲಾಂಛನದಂತೆನೂ ನೀವು ಕಾಣ್ತೀರಿ. ಅವರ ಹೆಸರಲ್ಲಿ ಸಾಕಷ್ಟು ರಾಜಕಾರಣ ಕೂಡ ಆಗುತ್ತೆ. ಶ್ರೀಕಂಠಯ್ಯನವರೇ, ನಾನು ಕಡೆದಾಗ ನಿಮಗೆ ಕೇಳ್ತೀನಿ, ವೇರ್ ಡು ಯು ಸ್ಟ್ಯಾಂಡ್ ಇನ್ ದಿಸ್ ಫೈಟ್? ಪ್ರತಿಷ್ಠೆಗಾಗಿ ಅನ್ನಿ, ಪ್ರಚಾರಕ್ಕಾಗಿ ಅನ್ನಿ, ಈ ಪೈಪೋಟಿಯಲ್ಲಿ ನೀವು ಎಲ್ಲಿದ್ದೀರಿ? ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ, ಅವರ ಉದ್ದೇಶಗಳನ್ನ ಈಡೇರಿಸಬೇಕು. ಅದು ಬಿಟ್ಟು ಬೇರೆ ಅವರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತೀವಿ ಅಂದ್ರೆ ಅದು ಪ್ರಯೋಜನ ಬರೋದಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ ಅಂತ ಮಹನೀಯರನ್ನ ನಾವು ಸ್ಮರಿಸ್ಬೇಕು ಅನ್ನೋದಾದ್ರೆ ಅವರ ಉದ್ದೇಶಗಳನ್ನ ಈಡೇರಿಸುವಂತ ಕೆಲ್ಸಗಳಾಗ್ಬೇಕಾಗತ್ತೆ. ಕನಕದಾಸರದಾಗ್ಲಿ, ನಾಡಪ್ರಭು ಕೆಂಪೇಗೌಡರದಾಗ್ಲಿ, ಟಿಪ್ಪು ಸುಲ್ತಾನ್ ಅವ್ರದಾಗ್ಲಿ, ಅವರ ಉದ್ದೇಶಗಳೇನಿತ್ತು ಅದನ್ನ ನಾವು ಜನಕ್ಕೆ ಸಾರ್ಥಕತೆಯಿಂದ ಅದನ್ನ ತಲುಪಿಸುವಂತ ಕೆಲಸ ಮಾಡಿದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ ವಿನಃ ಈ ರೀತಿ ಸುಮ್ನೆ ಅದನ್ನ ಬೇರೆ ಬೇರೆ ಕಾರಣಕ್ಕೆ ಏನೋ ಅದರಿಂದ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ತರ ಎಲ್ಲ ಯೋಚನೆ ಮಾಡಿದ್ರೆ ಏನು ಆಗೋದಿಲ್ಲ, ಅದೆಲ್ಲ ಪ್ರಯೋಜನ ಬರಲ್ಲ. ಅಲ್ಲ, ಉದ್ದೇಶ ಕನಕದಾಸರದ್ದು ಏನಾಗಿತ್ತು ಅಂದ್ರೆ ಕುಲ ಎಂದು ಹೊಡೆದಾಡ್ಬೇಡ್ರಿ, ಈ ಕುಲದ ನೆಲೆಯನ್ನ ಬಲ್ಲಿರಾ ಅಂತ ಅವ್ರು ಕೇಳಿದ್ರು. ನಾನು ಅದೇ ಪ್ರಶ್ನೆ ಜೊತೆ ಚರ್ಚೆಯನ್ನ ಮುಗಿಸ್ತೀನಿ. ಮಹೇಶ್ ತೆಂಗಿನಕಾಯಿ ಅವರೇ, ರಮೇಶ್ ಬಾಬು ಅವರೇ, ರವೀಂದ್ರ ಶ್ರೀಕಂಠಯ್ಯ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಈ ಚರ್ಚೆ ಇವತ್ತಿಗೆ ನಿಲ್ಲಿಲ್ಲ. 108 ಅಡಿ ಪ್ರತಿಮೆ, 108 ಆಯಾಮಗಳಲ್ಲಿ ರಾಜಕಾರಣ. ನೋಡ್ತೀನಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.